ಅವನಿಗೂ ನನಗೂ ಮರ್ಯಾದೆ ಹೇಳ್ತಾ
ಮಹತ್ವಕ್ಕೆ ನೀನ್ ಹೇಳಿದ ಬಲ ನಾನು ಹೇಳಿದ್ದು ಬಾಲ ಇದ್ದ ಫಲ. ಓ ಫಲನಿಗೆ ಬಾಲ ಕೊಟ್ಟಿದೆ ಅವನಿಗೆ ಫಲ ಫಲ ಒಂದು ಸಂತೋಷವಾಗಿ ಫಲ ಹೇಳುದು ಯಾರ್ಯಾರೀಗ? ಈ ಶಬ್ದ ಪ್ರಯೋಗ ಯಾರಿಗೆ? ಈ ಫಲ ಫಲ ಅಂತ ಯಾರ್ಯಾರು ಹೇಳ್ತಾರ? ನಿಜವಾಗಿ ಹೇಳ್ಬೇಕು ಈ ಮತ್ತೊಂದು ಅದನ್ನ ಹೇಳ್ತಿದ್ರು ಅದನ್ನ ಹೇಳು. ಯಾವತ್ತು ಹಿರಿಯವರು ದೊಡ್ಡ ಸಾಧನೆ ಮಾಡಿದ್ರೆ ಹೌದಾ? ಈಗ ಯಾರು ಹೇಳಿದಾಗಾಯ್ತು? ನಮ್ಮೂರಿಗೆ ಶಿಷ್ಯ ಹೇಳು ತಪ್ಪಲ್ಲ. ಅಪ್ಪ ಮಗನಿಗೆ ಹೇಳುದು ಎಲ್ಲ ಕಾಲದಲ್ಲ ಸಂದರ್ಭದಲ್ಲಿ. ಈಗ ಸಂದರ್ಭ ಸನ್ನಿವೇಶ ಅನುಕೂಲವಾಗಿದೆಯಲ್ಲ. ಆದರೆ ಈ ಅಣ್ಣ ತಮ್ಮನಿಗೆ ಹೇಳಬೇಕಿತ್ತು, ತಮ್ಮನ ಅಣ್ಣನಿಗೆ ಹೇಳ್ತಾ ಇದ್ದ. ಮುಂದೆ ಫಲ ಫಲ ಬಲು ಸಂತೋಷವಾಯಿತು. ಏನ ಹೇಳಲಿ ನನ್ನನ್ನ ನಮ್ಮೇ ಪ್ರಶ್ನೆ ಬರ ಇದೆಲ್ಲ ಹೇಳ್ತೇನೆ. ಏನು ಹೇಳಲಿ ನನ್ನನ್ನ ನೀ ರಾಗ ಬೇಕಾದ್ರೆ ಹೇಳು. ನೀ ಹೇಳಿ ಸುಳ್ಳಲ್ಲ. ಯಾಕೆ ಇದು ಕುಲಾಲ ಭವನವ ಕುಲಜರು ಭಕ್ತರ ಬಳಸುವುದೇನದು ತಜ್ಞ. ಈಗ ಸಾಹಿತ್ಯ ಅನ್ನ ತಪ್ಪನ ಭಕ್ತ ಇಂಥ ಅಮೂಲ್ಯವಾದ ಶಬ್ದ, ಇಂಥ ಗಣಿತಾಗುವಂತಹ ಶಬ್ದ, ಇಂಥ ಸಾಹಿತ್ಯ ಕೊಡುವಂತ ಶಬ್ದ ಇಲ್ಲಿವರೆಗೆ ಬರಲೇ ಇಲ್ಲ. ಕುಲಾಲ ಭವನವ ಕುಲಜರು ಭಕ್ತರೇ ಬಳಸುವ ದೇಶದ ಸಾಹಿತ್ಯ ನೋಡ್ಲಿಕ್ಕೆ ಹೆಸರು ಬೇಡ ಪಾಯಸ ಒಂದೇ ರೀತಿ ಕುಲಾಲ ಭವನವ ಕುಲಜರು ಭಕ್ತರ ಬಳಸುವುದೆಂತ ಇದ್ದಾರೆ. ಈ ಮದುವೆ ವಿಷಯದಲ್ಲಿ ನೋಡಿ, ಕುಲಹೀನನ ಮನೆಯಲ್ಲಿ ಕುಲವಂತ ಒಬ್ಬ ಹೋಗಿ ಪ್ರವೇಶ ಮಾಡಿ ಅವರನ್ನ ಸಂಬಂಧ ಬಳಸಿದ್ರೆ ನಿಮ್ಗೇನಂತ ಹುಟ್ಟು ಕುಲ ಇದ್ದ ಪದವಂತ ಕುಲಾಲ ಭವನವ ಕುಲಜರು ಭಕ್ತರು. ಈ ನಮ್ಮ ಮದುವೆ ಪ್ರಕರಣ ಇಲ್ಲಿ ಹಾಗಾಯ್ತು. ಕುಲವಂತನಾದ ಬಲರಾಮ ಕುಲಹೀನ ಗೌರವನ ಸಂಬಂಧ ಮಾಡಿ ನೀವು ಹುಟ್ಟು ಕುಲ ಇಲ್ಲದೆ ಹೋದವ. ಈ ವಿಷಯ ಯಾಕೆ ಇದನ್ನು ಹೇಳಿದ್ರು? ಗಣಗಳು ಕಲ್ಪತರು ಗಣ್ಣಿ ಒಳಗೊಳಗಿನ ಗಣಗಳ ಬಯಸಿ
ಅರ್ಥ ಹೋಗ್ಬೇಡ. ಹಂಗೆ ಹೇಳುದಲ್ಲ ಸ್ವಲ್ಪ ಅಂತ ಹೇಳು. ಬಿಟ್ಟು ಬಿಟ್ಟು ಸ್ವಲ್ಪ ಅಂತ ಹೇಳು. ಅವರು ಎಲ್ಲರಿಗೂ ಕೊಡುವ ಯಾವನ್ನ ಎಲೆ ನೀರು ಹೌದಾ? ಹಾಗಾದ್ರೆ ಆಗಿಲ್ಲದೆ ಯಾರು ಬದುಕಲಾರ. ಹಾಗಾದ್ರೆ ಸ್ವಲ್ಪ ವೀಕ್ಷಕ ಈ ಕುಲದೇವ ಮನೆಯಂಗಳದಲ್ಲಿ ಕಲ್ಪ ತರುವುದಿಲ್ಲ. ಕ್ಷೇತ್ರನ ಕೊಡುವಂತ ತೆಂಗಿನವರ ಮನೆಯಂಗಳದಲ್ಲಿರುವಾಗ ಅದಕ್ಕೆ ನೀರೇನು ಬಲ ಬಳಿಯುತ್ತಿತ್ತು. ಎಲ್ಲೋ ಕಾಡು ಹತ್ತುವುದು ಕಾಸತ್ರ ಮರಕ್ಕೆ ಬರೀ ಕಾಸತ್ರ ಮರ ಒಣ ಕಾಸತ್ರ ಮರಕ್ಕೆ ನೀರರಿಯುವವರೆಗೆ ಏನು ಅಂತ ಹೇಳಬೇಕು. ಹುಚ್ಚರು ಅಂತ ಹೇಳ್ಬೇಕು. ಸರಿ ಎತ್ತನ ಯಾದವ ಎತ್ತನ ಪರಿಣಯ ಕುಲಾಲ ಭವನ ಅಂದ್ರೆ ಗೌರವನ ಮನೆ. ಕುಲಾಲ ಒಂದು ನಮ್ಮ ಅಣ್ಣ ಹೋಗುದು ಏನು ಕೊಡ್ತಾನೆ ಅಂತ ಹೇಳು. ಇದು ಒಂದ ಅಪರಾಧ. ಮನೆಯಲ್ಲಿ ಕಲ್ಪತರು ಅಂದ್ರೆ ಅಭಿಮನ್ಯು ವಿರುದ್ಧ ಗೌರವ ನಮ್ಮನಿಗೆ ಕೊಡುವುದು. ಶಾಸಕನ ಮರಕ್ಕೆ ನೀರಾಗ್ತದೆ. ಇದು ಎರಡನೇ ತಪ್ಪು. ಆಮೇಲೆ ಗುರುಕುಲದಲ್ಲಿ ಯದುಕುಲ ಇಲ್ಲಿ ಸೋದರಿಕೆಯ ಸಂಬಂಧ ಬಿಟ್ಟು ವ್ಯವಹರಿಸುವುದು ಇದು ಸರಿ ಇದ್ದವರ ಕೆಲಸ ಅಲ್ಲ. ನಿನ್ನ ಮತಿ ಹೀನವಂತಹ ಶಬ್ದ ನನಗೆ ಅವಶ್ಯವೂ ಇಲ್ಲ, ಅಗತ್ಯವೂ ಇಲ್ಲ. ನಾನು ಒಂದು ಮಾತು ಕೇಳಿದೆ. ನನಗೆ ಪ್ರೇರಕರಾಗಿ ಚಿಕ್ಕವನ್ನ ಎದೆಗೊಳಿಕೆ ಭಕ್ತಿಯೋ ಅದು ಬೇಕು. ಮೃತ್ಯುಂಜಯ ನೇಮಲ್ಲ ಅದನ್ನೇ ಗೊತ್ತಿಲ್ಲ. ನೀವು ಯಾವ ಮೃತ್ಯುಂಜಯ ಈಗ ನಾನು ಬರಬೇಕು ಅಂತ ಅದಕ್ಕೆ ಕ್ರಮ ಉಂಟು. ಏನು ಇದು ಅಪ್ಪ ಅಮ್ಮ ಬರ್ತಾರೆ. ಅದು ಆಮೇಲೆ ಸರಿ, ಇದು ನಮ್ಮ ತಂಗಿ ಇದು ನಮ್ಮ ಮಳೆಗಾಲ ಬರ್ತದ. ಯಾವ ಅಗತ್ಯ ಸರಿ, ಅವ್ರು ಯಾರು ಬರುವುದಿಲ್ಲ ಎಂಬುದು ನಿಮಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾನು ಬರುವುದಿಲ್ಲ. ನೀನು ಬರುವುದಿಲ್ಲ. ಅಲ್ಲ, ನನಗೆ ಇನ್ನೇನು ಸಂಬಂಧವೂ ಇಲ್ಲ. ಸಂಗೀತ ಮಾತ್ರ ನಾಳೆ